टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಭೆ ಮಾಡಿದ್ರಿ ಅಂತಂದು ಯತ್ನಾಳ್ ಅವರು ನಿಮ್ಮ ನೀವು GM ಸಿದ್ದೇಶ್ವರ ಅವರೆಲ್ಲ ಅಂತಂದು ಒಂದು ಸಮಾಜದ ಏನು ಮಾಡ್ತೀರಿ? ಇಲ್ಲ ಸದನ ನಡೆಯೋ ಸಂದರ್ಭದಲ್ಲಿ GM ಸಿದ್ದೇಶ್ವರ ಅವರು ಮತ್ತು ಯತ್ನಾಳ್ ನಾವೆಲ್ಲ 2-3 ತಿಂಗಳ ಹಿಂದೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಮಾವೇಶ ಮಾಡಬೇಕಂತಕ್ಕಂಥ ತೀರ್ಮಾನ ಅದು ಇದೇ ಬರುವ 22ರಂದು ಮಾಡಬೇಕಂತೇಳಿ ತೀರ್ಮಾನ ಆಗಿತ್ತು. ಆದರೆ ದಿಢೀರನೇ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗಿ ವಿಧಾನಸಭಾ ಅಧಿವೇಶನ 21ನೇ ತಾರೀಕು ಮುಗಿಯೋದ್ರಿಂದ 22ರ ಕಾರ್ಯಕ್ರಮ ಮುಂದೂಡ್ತಕ್ಕಂಥ ವಿಚಾರವಾಗಿ ನಾವು ಪ್ರಮುಖರು ಕೆಲವಾರು ಜನ ಸೇರಿ ಮಾತನಾಡಿದ್ದು ಬಿಟ್ಟರೆ ಅದರಲ್ಲಿ ಯಾವುದೇ ರಾಜಕೀಯ ವಿಚಾರ ಇಲ್ಲ. ಆದರೆ ಮುಖ್ಯವಾಗಿ ಈ ದಿನ ಸದನದಲ್ಲಿ ನಾನು ಕಳೆದ ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಸದನಕ್ಕೆ ಕೇಳಿದ್ದೆ. ಹರಿಹರ ತಾಲೂಕಿನ ಚಿಕ್ಕಬಿದ್ರಿ ಗ್ರಾಮದ ಸರ್ವೆ ನಂಬರ್ 30ರಲ್ಲಿ KADB ಅವರು ಭೂ ಸ್ವಾಧೀನ ಮಾಡಿರೋ ಜಮೀನಿನ ವಿಚಾರ ಏನಾಗಿದೆ ಅಂತಕ್ಕಂಥದ್ದನ್ನ ಕೇಳಿದ್ದೆ. ಆದರೆ ಬೆಳಗಾಂ ಸದನ ಮುಗಿದು ಬೆಂಗಳೂರಿನಲ್ಲಿ ಈ 6ನೇ ಸದನ ಪ್ರಾರಂಭ ಆದರೂ ಕೂಡ ಕೈಗಾರಿಕೆ ಸಚಿವರಿಂದಾಗಲಿ ಇಲಾಖೆಯಿಂದಾಗಲಿ ಉತ್ತರ ಬರಲಿಲ್ಲ. ಉತ್ತರ ಬರದೇ ಇರಲಿಕ್ಕೆ ಕಾರಣ ಇವತ್ತು ಶಾಮನೂರು ಶುಗರ್ಸ್ ಬಳಿ ಸುಮಾರು 50 ಎಕರೆ ಸರ್ಕಾರಿ ಭೂಮಿ ಇದೆ. ಆ 50 ಎಕರೆ ಸರ್ಕಾರಿ ಭೂಮಿ ಅದರಲ್ಲಿ 15-20 ಎಕರೆ ರೈತರು ಸರ್ಕಾರಿ ಭೂಮಿಯನ್ನು ರೈತರು ಉಳುಮೆಯನ್ನು ಮಾಡ್ತಿದ್ದಂಥದ್ದು. ಅದನ್ನು KADB ಅವರು ಕೈಗಾರಿಕೆಗೋಸ್ಕರ ಅಂಥೇಳಿ ಸರ್ಕಾರಿ ಭೂಮಿಯನ್ನು ಭೂ ಸ್ವಾಧೀನಪಡಿಸಿಕೊಂಡು ಅಲ್ಲಿ ಒಕ್ಕಲತನ ಮಾಡ್ತಿರ್ತಕ್ಕಂಥ ರೈತರಿಗೆ ತೊಂದರೆ ನೀಡಿ ಆ ಜಮೀನನ್ನು 30 ಎಕರೆ ಜಮೀನನ್ನು ಶಾಮನೂರು ಶುಗರ್ಸ್ಗೆ KADB ಅವರು ನೀಡಿದರು. ನೀಡಿ KADB ಅವರು 3.5 ಕೋಟಿ ಹಣ ತುಂಬಲಿಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟರು. 1 ನೋಟಿಸ್ ಕೊಟ್ಟರು, 2 ನೋಟಿಸ್ ಕೊಟ್ಟರು, ಅವ್ರ ಹಣ ತುಂಬಲಿಲ್ಲ. ಆದರೆ ಆ 50 ಎಕರೆ ಕೂಡ ಅವರ ಸ್ವಾಧೀನದಲ್ಲಿದೆ. ಅಂದರೆ ಬಡ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥದ್ದು, ಸರ್ಕಾರದ ಭೂಮಿಯನ್ನು ಅವರ ಕಾರ್ಖಾನೆಗೆ ಉಪಯೋಗಿಸ್ಕೊಳ್ತಕ್ಕದ್ದು, ಸರ್ಕಾರಕ್ಕೆ ಯಾವುದೇ ಹಣ ನೀಡದೆ ಈ ರೀತಿ ಮಾಡ್ತಕ್ಕಂಥ ವಿಚಾರ ಇದ್ದಿದ್ದರಿಂದ ಸರ್ಕಾರ ಇಷ್ಟು ದಿನ ಆದರೂ ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಈ ವಿಚಾರವಾಗಿ ಸದನದಲ್ಲಿ ವಿರೋಧ ಪಕ್ಷದ ಎಲ್ಲರೂ ಕೂಡ ಒಕ್ಕೂರಿನಿಂದ ಇದು ಮಾಡ್ತಿರ್ತಕ್ಕಂಥ ತಪ್ಪು, ಹರೀಶ್ ಅವ್ರ ಪ್ರಶ್ನೆಗೆ ಯಾಕೆ ಉತ್ತರ ಕೊಟ್ಟಿಲ್ಲ ಅಂತಕ್ಕಂಥ ಹೋರಾಟ ಆಯಿತು. ನಿಜವಾಗಲೂ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ದಬ್ಬಾಳಿಕೆ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಈ ರೀತಿಯ ಅನ್ಯಾಯವನ್ನು ಭಾರತೀಯ ಜನತಾ ಪಕ್ಷ ಎದುರಿಸ್ತದೆ. ನ್ಯಾಯವನ್ನು ಕೂಡ ಜನರಿಗೆ ಸಿಗೋ ರೀತಿ ಮಾಡ್ತದೆ. ಯಾವುದೇ ಉತ್ತರ ಬಂದಿಲ್ಲ ಸರ್? ಉತ್ತರ ಇನ್ನೂ ಬಂದಿಲ್ಲ. ಉತ್ತರ ಕೊಡಲಿಕ್ಕೆ ಏನಿದೆ? ಉತ್ತರ ಕೊಡಲಿಕ್ಕೆ ಅವರು ಆಗದ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಉತ್ತರ ಕೊಟ್ಟಿಲ್ಲ.